ಮನ್ಯಾಗ ಇಟ್ಕೊಳೋದು. ತೆಲಿಗಿಲಿ ಕೆಟ್ಟತ್ತ ನಿಂದ ಅಲ್ಲಲ್ಲಿ ಆಕೆ ವಯಸ್ಸನ್ನ ಲಗ್ನ ಮಾಡ್ಕೊಡುದು. ಹೇಳು ಇನ್ನೂ ಸಣ್ಣ ವಯಸ್ಸು ತಿನ್ಕೊಂಡು ಉಣ್ಕೊಂಡು ಆಡ್ಕೊಂಡು ಇರೋಳಕ್ಕ. ಎಷ್ಟು ದಿನ ಮನ್ಯಾಗ ಇಟ್ಕೊಳೋದು ಬಿಡ್ರಿ. ಅಲ್ಲನ ಹೆಣ್ಮಕ್ಳ ಮನ್ಯಾಗ ಇಟ್ಕೊಳೋದು ಪದರ್ನ್ಯಾಗ ಕೆಂಡ ಕಟ್ಕೊಳೋದು ಎರಡು ಒಂದ. ಇನ್ನು ಅರ್ಜುನ ನೌಕರಿ ಆತಂದ್ರೆ ಅವ್ನು ಲಗ್ನ ಮಾಡ್ಬೇಕಾ? ಲಗ್ನ ಮಾಡಿದ್ವಿ ಅಂದ್ರೆ ಅವ್ನ ಹೆಂಡತಿ ಬರ್ತಾಳ. ಅವ್ನ ಹೆಂಡತಿ ನಮ್ಮ ಹುಡುಗಿನ ಚಂದ ನೋಡ್ಕೊಂತಾಳ. ಆಕಿ ಟಿಸ ಪಸ ಮಾಡಿದ್ರೆ ಚಂದ ಇರ್ತತನ ಅದು ಬ್ಯಾಡ. ಅದು ಏನೋ ಮಾಡಿದ್ರು ಮತ್ತೆ ನಾದ್ ನಿಂತ ಮನ್ಯಾಗ ನಾಯಿ ಬಾಳೆ ಮಾಡಲಿಲ್ಲ ಅಂತೇಳಿ ಹಾಳಿ ನಮ್ಮ ಮಗಳಿಗೆ ಬರ್ತತಿ. ಅದಕ್ಕೆ ಸುಮ್ಮನೆ ಚಲೋ ಮಂತಾನ ಬಂದತಿ ಕೊಟ್ಟು ಬಿಡ್ಬೇಕು ಅನಿಸ್ಬಿಟ್ಟತ್ ನನಗೆ. ನಮ್ಮ ಅರ್ಜುನ ನೋಡಿದ್ರೆ ಇನ್ನೂ ನೌಕರಿ ಆಕತಿ ಅಂತೇಳಿ ಅನ್ನಕತ್ತಾನ. ನೌಕರಿ ಯಾವಾಗ ಆಗುತ್ತೋ ಏನು, ಇವನು ಮ್ಯಾಲೆ ಮಾಡಿದ ಸಾಲ ಹಂಗೆ ಕುಂತತಿ. ಇನ್ನು ಸಾಲ ಯಾವಾಗ ಹರಿಯೋದು? ಮಗಳ ಲಗ್ನ ಯಾವಾಗ ಮಾಡೋದು? ಯವ್ವ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಂದು ನೌಕರಿ ಆತು ಬಿ ಯವ್ವ. ಕರಿ ಹೇಳಕತ್ತಿ ಅರ್ಜುನ? ಯಪ್ಪ ಬಾ ಖುಷಿ ಆತಪ್ಪ ಯಪ್ಪ ನನಗೆ. ನಂದು ಮತ್ತು ಕೃಷ್ಣಂದು ಒತ್ತಟಿಗೆ ಆತು ನೋಡುವ. ನಂದು ಅದು ಇದು ಬಿ ಯಾರು ಈ ಪಾರ್ವ ದೊಡ್ಡವ್ರು ಅದರಲ್ಲ ಅವ್ರ ತವ್ರ ಮನಿ ಇತ್ಲ, ಆ ಊರಿಗೆ ಪುಷ್ಟಿಂಗ್ ಆಗಿತ್ತು ನಂದು. ಚಲೋ ಆತ್ ಬಿಡು, ನಿಮ್ಮ ಚಿಗವನು ಅಲ್ಲೇ ಇರ್ತಾಳ. ಚಲೋ ಆತ್ ಬಿಡಿಪ್ಪ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಚಲೋ ಆತು ಬಿಡಪ್ಪ. ದೊಡ್ಡ ನೌಕರಿ ಹೆಚ್ಚಿದಿ. ಎಲ್ಲ ಇಡೀ ಊರ್ ಮಂದಿನ ಓಡಾಡದಾನ ಅಂತಿದ್ರು. ಅವೇನು ನೌಕರಿ ತಗೋತಾನ ಅಂತಿದ್ರಪ್ಪ. ನಾನು ಅಂಕರು ಹೊಟ್ಟೆ ನೀನು ಹತ್ತಿತ್ತು. ಮಂದೆಲ್ಲ ಅಂತಿದ್ರು ಸುಮ್ಮನೆ ಸಾಲಿ ಹಚ್ಚಾವು ಬಿಟ್ಟು ಯಾರ ಮನೆ ಕೂಲಿ ಇಡ್ಬೇಕಿಲ್ಲ ಅಂತ ಅಂತಿದ್ರಪ್ಪ ಯಪ್ಪ. ಅನ್ನೋರ್ ಬಾಯಾಗ ಬಿದ್ದಂಗ ಆತ್ ತಗೋ. ಚಲೋ ಆತಪ್ಪ. ಏನ ತಂಗಿ ಲಗ್ನ ಅಂತ ಮಾತಾಡಕತ್ತಿದ್ರಲ್ ಬೇವ. ಯಾ ಲಗ್ನನೂ ಬೇಡ ಏನು ಬೇಡ. ನಮ್ಮ ತಂಗಿ ಇನ್ನೂ ಸ್ವಲ್ಪ ಓದ್ಲಿ, ನಾ ಆಕಿನ ಓದಿಸ್ತೀನಿ. ಬ್ಯಾಡಪ್ಪ ಸಾಕು. ಹೆಣ್ಮಕ್ಳು ಎಷ್ಟು ಓದಿದ್ರು ಮಸಿಗಡಿಗೆ ತೊಳೆದು ತಪ್ಪಂಗಿಲ್ಲ ಯಪ್ಪ. ಇನ್ನು ನಿಂದು ಲಗ್ನ ಇದನ್ನ ನೌಕರಿ ಬಂತ, ಇನ್ನು ಲಗ್ನ ಪಗ್ನ ಮಾಡಿದ್ರೆ ನಿನ್ನ ಹೆಂಡತಿ ಬರ್ತಾಳ, ಅವಾಗ ಚಂದ ಇರಂಗಿಲ್ಲಪ್ಪ. ಬ್ಯಾಡ. ಚಲೋ ಮಂತಾನ ಬಂದತಿ, ಸುಮ್ ಕೊಟ್ಟು ಬಿಡೋಣಂತಿನ್ನ. ಯವ್ವ ಇಟ್ಟು ದಿನ ದುಡ್ದಿರಿ ಸಾಕು. ಇನ್ನು ಒಟ್ಟ ದುಡಿಯಕ್ಕೆ ಹೋಗ್ಬೇಡ್ರಿ. ಸಾಲದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆ ಸಾಲ ಎಲ್ಲ ಹರಿಯೋ ಜವಾಬ್ದಾರಿ ನಂದು. ಇನ್ನು ನಮ್ಮ ತಂಗಿ ಜವಾಬ್ದಾರಿ ನಂದು. ನೀ ಇದನ್ನೇನು ಹೇಳಕ್ಕೆ ಹೋಗ್ಬೇಡ. ನಮ್ಮ ತಂಗಿನ ನಾ ಸಾಲಿ ಕಲಿಸ್ತೀನಿ. ಆಕೆಗೆ ಒಂದು ನೌಕರಿ ಕೊಡಿಸ್ತೀನಿ. ಅಲ್ಲಿವರೆಗೂ ಲಗ್ನ ಅಂತ ಈ ಮನ್ಯಾಗ ಸುದ್ದಿ ತೆಗಿಯಂಗಿಲ್ಲ ಯಪ್ಪ. ಇನ್ನು ಗೌಡ್ರ ಮನೆಗೆ ನೀನು ಇದಕ್ಕೆ ಹೋಗ್ಕೊಬ್ರಪ್ಪ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರ್ರಿ. ಇನ್ನು ನೀವು ಯಾರ ಮನೆ ಕೆಲಸ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಹಂಗಂದ್ರೆ ಹೆಂಗಪ್ಪ? ಮೊದಲಿಂದ ಒಂದು ತುತ್ತ ಅನ್ನ ಹಾಕಿದವ್ರ ಗೌಡ್ರು. ಈಗ ನೀನು ನೌಕರಿ ಬಂತಂತೆ ಬಿಡಾಕಾಗತ್ತನಪ್ಪ? ಮೊದ್ಲೇಕೆಲ್ಲ ನಮ್ಮನ್ನು ನೋಡ್ಕೊಂಡು ಹೋದವರು ಅವರು. ಇರ್ದಿನ ಇನ್ನೊಬ್ರು ಕಾಲ ಅಡಿ ಒಳಗೆ ಬಿದ್ದು ಉಳ್ಳಾಡಿದ್ದು ಸಾಕು. ಇನ್ನು ಅದನ್ನೆಲ್ಲ ಬಿಟ್ಬಿಡ್ರಿ. ಆರಾಮ್ಸಿದೆ ಇರ್ರಿ. ನಾನು ಕೂಡ್ಬರ್ರಿ. ಬೇಡಪ್ಪ, ನಾವು ಇಲ್ಲೇ ಇರ್ತೀವೋ. ನೀನು ನೌಕರಿ ಮಾಡಕ್ಕೆ ನೀನು ಎಲ್ಲಿ ಹೋಗಿ ಹೋಗು. ಇದ ಊರು ನಮ್ಮದು. ಇದನ್ನು ಬಿಟ್ಟು ಬರಕ್ಕೆ ನಮ್ಗೆ ಆಗಂಗಿಲ್ಲ. ಬಾಳೆ ಬದುಕು ಐತಿ. ಅಲ್ಲಿ ಬಂದು ಏನು ಮಾಡೋದಪ್ಪ? ಬೇಡ. ಹೊಲ ಮನೆ ನೋಡ್ಕೊತ ಇರ್ತೀವಿ. ನೀ ಚಂದಾಗಿರಪ್ಪ ಸಾಕು. ಕೃಷ್ಣನ ನಸೀಬನು ಚಲೋ ಆಯ್ತು ಬಿಡಪ್ಪ. ಸಾಲ್ಯಾಗ ಅವನು ಶಾನೆ ಇದ್ದ, ಅವನಿಗೂ ಒಂದು ನೌಕರಿ ಸಿಕ್ತು ಸಾಕು. ಪಾರವ್ವ ಭಾಳ ಖುಷಿ ಪಟ್ಟಿರ್ತ. ಯವ್ವ ನನಗಂಕರು ಸಾಕಾಗ ಹೋಗೈತಿ. ಈ ಮನೆ ಒಟ್ಟು ಜವಾಬ್ದಾರಿ ಹೊತ್ಕೊಂಡು ಅತ್ತೆಯರ ನನ್ನ ಕೈಲಿ ಅಂಕರು ನಿಭಾಯಿಸಕ್ಕೆ ಆಗಂಗಿಲ್ಲ. ಹಿಂಗಂದ್ರೆ ಹೆಂಗ ಯವ್ವ? ನಿಮ್ಮ ಮಾವ ನೋಡಿದ್ರ ನೆಲಪೇಟೆಯಾಗಿ ಬಿದ್ದಾನ. ಇವು ಗಂಡೆಗಳು ನೋಡಿದ್ರ ಯಾವ್ದು ತಲೆಗೆ ಹಾಕೊಲಾರ್ದ ಅಡ್ಡಾಡ್ತಾರ. ನೀನು ಹಿಂಗೆ ಕೈ ಬಿಟ್ಟೆ ಅಂದ್ರೆ ಪರಿಸ್ಥಿತಿ ಹೆಂಗ ಯವ್ವ? ಇವ ನಿಮ್ಮ ಸಣ್ಣ ಮಗ ನೋಡಿದ್ರ ಬರೀ ನಾಟಕ ನೋಡಕ್ ಹೋದೆ, ಕಥಕ್ಕಳಿ ನೋಡಕ್ ಹೋದ್ನೆ. ಬರೀ ಇದನ್ನ ಮಾಡಿದ್ರ ನಾನು ಬೇಕೆ ಏಟಂತ ಮಾಡ್ಲೈತಿ, ಏಟಂತ ಇದನ್ನ ಹೊರಗೆ ಹೊತ್ಕೊಳೋದು. ನಿನಗೂ ಇಷ್ಟು ದಿನದ ಮ್ಯಾಗ ಅವ್ ನೆನಪಾದ್ಲನ? ಎಡಿ ಬಿದ್ರ 4 ಹೆಜ್ಜೆ ಬಂದು ಅವನ್ನ ನೋಡ್ಕೊಂಡು ಹಾಕಾಗಿಲ್ಲ ನಿನಗೆ? ಇಷ್ಟು ದಿನದ ಮ್ಯಾಗ ಬಂದಿ. ಸಿಟಿಗೆ ಹೇಳ್ಬೇಡ್ವಿ ಇವ. ಸಿಟ್ ಮಾಡ್ಕೊಂಡಿ ಅಂದ್ರೆ ನೋಡಿಲಿ ಆಯುಷ್ಯ ಕಡಿಮೆ ಆಕತಿ. ಏನ್ ಆಯುಷ್ಯ ಬಿಡಪ್ಪ, ಇನ್ನೇನೈತಿ? ಎಲ್ಲ ಆಗೈತಿ ಹೋಗೈತಿ. ತಣ್ಣಗೆ ಹೋದ್ರೆ ಸಾಕಾಗೈತಿ ನನಗೆ. ಯವ್ವ ಈ ಮಾತು ಯಾಕೆ ಮಾತಾಡ್ತೀವಿ? ನೀ ಇರ್ಲಿಕ್ಕಂದ್ರ ನಾವು ಯಾರು ಇಲ್ಲ. ಈ ಮನಿನ ಇಲ್ಲ ಅಂತ ತಿಳ್ಕೊ. ನೀನು ಈ ಮನಿಗೆ ಮೇರು ಶಿಖರ ಇದ್ದಂಗ. ಯವ್ವ ನನಗೆ ಒಂದು ದೊಡ್ಡ ನೌಕರಿ ಸಿಕ್ತವಿ. ಬಾ ಚಲೋ ಆತಪ್ಪ. ನನಗೆ ಬಾ ಸಂತೋಷ ಆತ. ಈ ದಿನಕ್ಕೋಸ್ಕರ ಇಷ್ಟು ದಿನದಿಂದ ಕಾಕೊಂತ ಕುಂತಿದ್ನಪ್ಪ ಕೃಷ್ಣ. ನಿಮ್ಮವ್ವ ಹಗಲು ರಾತ್ರಿ ದೇವ್ರ ಹತ್ರ ಅದನ್ನ ಕೇಳ್ಕೊಂತಿದ್ಲು. ನಮ್ಮ ಕೃಷ್ಣಗ ಚಲೋ ನೌಕರಿ ಸಿಗ್ಲಿ ಅಂತೆ. ಚಲೋ ಆತ ಬಿಡಿಯಪ್ಪ, ದೊಡ್ಡ ನೌಕರಿ ಸೇರ್ಕೊಂಡಿ. ಚಲೋ ಆತ. ನಮ್ಮ ಊರಾಗ ನನಗ ಅರ್ಜುನಗ ಬಿಟ್ಟು ಯಾರಿಗೂ ನೌಕರಿ ಸಿಕ್ಕಿಲ್ಲ ಗೊತ್ತನ? ಆ ಪೇಪರ್ ಒಳಗೆ ನಾವ ಇಬ್ಬರ ಪಾಸ್ ಆಗಿರೋದು. ಬಾ ಚಲೋ ಆತಪ್ಪ. ಪಾಪ ರೇಣಿ ಅದು ತುಸ ಕಷ್ಟಪಟ್ಟಿದ್ದಿಲ್ಲ. ಆಕಿ ನಸೀಬನ್ನು ತೆಗಿತಿ ಬಿಡಪ್ಪ. ಹಂಗ ನೀನಿಬ್ರು ತಂಗಿಯಾರು ಓದಿ ಮುಂದಕ್ಕೆ ಬರ್ಲಿ ಅಂತೇಳಿ ಬೇಡ್ಕೊಂತೀನಪ್ಪ. ಬೇಕಂಕರು ಓದ್ತಾಳ ಬಿಡು, ಆಕಿದ ಚಿಂತಿಲ್ಲ. ಇನ್ನ ಬೇಕಂಕರು ಉಡಾಳಿ ಬರೀ ಓದೋದಿಲ್ಲ ಬರೆಯೋದಿಲ್ಲ, ಬರೀ ಉಡಾಳತನ ಮಾಡ್ಕೊಂತ ಅಡ್ಡಾಡ್ತಾ ಗಂಡ್ರ ಮಿಗತಿ. ಏಟಂತ ಹೇಳುದು, ಏಟಂತ ಮಾಡುದು. ಯವ್ವ ತಂಗಿಯರಿಬ್ರು ಚಂದಾಗ ಓದ್ತಾರ ಬಿಡ್ಬಿ. ಯಾಕೆ ತಲೆ ಕೆಡಿಸ್ಕೊಂತಿ? ತಲೆ ಕೆಡಿಸ್ಕೋಬೇಡ. ಇನ್ನ ನೀನು ನೋಡು, ನನ್ನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಆರಾಮಾಗಿರು. ಇನ್ನು ಆರಾಮಾಗಿರ್ಬೇಕಂತ ಎಷ್ಟು ಬಡ್ಕೊಂತೀನಪ್ಪ ಕೃಷ್ಣ ನಾನು. ಆದ್ರೆ ಈ ಮನಿ ಜವಾಬ್ದಾರಿ ತಂದು ನಮ್ಮ ತಲೆಗೆ ಹಾಕಿಬಿಟ್ಟಾರ ನೋಡಿ. ಏನ್ ಮಾಡ್ಲಿ ನಾನು?
ನಿಮ್ಮ ದೊಡ್ಡವ್ಗ ಹೇಳಿದಿನ ನೌಕರಿ ಆಗೈತೆ ಅಂತೇಳಿ? ಇಲ್ಲ ಮೊದ್ಲಿಕ್ಕೆ ಅವ್ಗ ಹೇಳಿದ್ರಾತಂತೇಳಿ ಬಂದೆ ನಾನು. ಮೊದ್ಲಿಕ್ಕೆ ಹೋಗಿ ಸೀತಕ್ಕ ಹೇಳೋಗು. ಸೀತಕ್ಕನು ಭಾಳ ಖುಷಿ ಪಡ್ತಾ. ಏನು ಸೀತಕ್ಕ ಖುಷಿ ಪಡುವಂಥ ವಿಷಯ? ಅಕ್ಕ ನಮ್ಮ ಕೃಷ್ಣಗ ದೊಡ್ಡ ನೌಕರಿ ಸಿಕ್ಕೈತಿ. ಚಲೋ ಆತು ಬಿಡು. ಇವನ್ಕಿನ್ನ ದೊಡ್ಡ ನೌಕರಿ ನಮ್ಮ ರಾಘವೇಂದ್ರ ತಗೊಂತಾನಂತ. ಇವನ್ಕಿನ್ನ ಶಾಣಿ ಅದ ನಾವು ಪ್ರೀತಿಯಿಂದ ಬಂದು ಹೇಳಾಕತ್ತಾಗ ಚಲೋ ಆತು ಬಿಡಪ್ಪ ಅನ್ನೋದು ಬದ್ಲಿ ಹಿಂಗೆ ಅನ್ಬಿ ಮಾತಾಡೋದು. ನಾ ಏನು ಮಾತಾಡೀನಿ ರೀತಿಯರ ನನ್ನ ಮಗನು ಶಾಣಿ ಅದನ ಅಂತ ಹೇಳಿದೆ ಅಟ್ಟ. ಅವನು ಮನ್ನಿ ಪೇಪರ್ನ್ಯಾಗ ಫಸ್ಟ್ ಕ್ಲಾಸ್ ಬಂದಾನ್ರಿ. ಆದ್ರೆ ನಮ್ಮ ಮಗ ಹಂಗೆ ಹೇಳ್ಕೊಂತ ಅಡ್ಡಾಡಂಗಿಲ್ಲ. ದೊಡವ ಅದು ರಾಘವೇಂದ್ರ ನಿನ್ನ ಹತ್ರ ಸುಳ್ಳು ಹೇಳ್ಯಾನ. ಮನ್ನಿ ಪೇಪರ್ ಒಳಗೆ ಫೇಲ್ ಆಗ್ಯಾನವ. ಯಾರು ಫೇಲ್? ನನ್ನ ಮಗ ನನ್ನ ಹತ್ರ ಸುಳ್ಳು ಹೇಳಂಗಿಲ್ಲ. ಅವ ಯಾವಾಗಲೂ ಕರೆನ ಹೇಳ್ತಾನ. ನೀನು ಬರೋಬ್ಬರಿ ಇಲ್ಲ. ಅದಕ್ಕೆ ನನಗೆ ನಿನ್ ಕಂಡ್ರೆ ಆಗಂಗಿಲ್ಲ. ಯಾವಾಗ ನೋಡಿದ್ರು ನಮ್ಮ ರಾಘವೇಂದ್ರನ ಕಂಡ್ರೆ ನಿನಗೆ ಹೊಟ್ಟಿ ಉರಿ. ಬರೀ ಸುಳ್ಳೊಂದು ಸೊಟ್ಟ ಅಂತ ಹೇಳ್ತಿರ್ತೀಯಲ್ಲ, ಬರೀ ಯಾವಾಗಲೂ ಹಂಗೆ ಮಾಡ್ತೀನಿ ನೀನು. ಅಲ್ಲೇಕ ಕೃಷ್ಣಗ ಸುಳ್ಳು ಹೇಳಿದ್ರೆ ಏನು ಲಾಭ ಐತಿ? ನಿನ್ನ ಹತ್ರನ ರಾಘವೇಂದ್ರ ಸುಳ್ಳು ಹೇಳಿರ್ಬೋದಲ್ಲ. ನನ್ನ ಮಗ ನನ್ನ ಹತ್ರ ಸುಳ್ಳು ಹೇಳಂಗಿಲ್ಲ ಪರವ. ಇದನ್ನ ನೆನ್ಪಿಟ್ಕೋ. ನನ್ನ ಮಗ ತಾಯಿ ಅಂದ್ರೆ ದೇವರು ಅಂತೇಳಿ ಅಂತಂತಾನ. ನನ್ನ ಮುಂದೆ ಒಂದೀಟೇನು ಸುಳ್ಳು ಹೇಳಂಗಿಲ್ಲ ಅವ. ಇವನ ಕೃಷ್ಣನ ಬರೋಬ್ಬರಿ ಇಲ್ಲ. ನನ್ನ ಮಗನ ಮ್ಯಾಗ ಇದ್ದದೊಂದು ಇಲ್ಲದೊಂದು ಸುಳ್ಳು ಹೇಳ್ಕೊಂತ ಅಡ್ಡಾಡ್ತಾನ. ಒಲಿಯವ ಇದಕ್ಕೆ ಹುಚ್ಚ ಹಿಡ್ದತ್ ನೋಡು. ಇದಕ್ಕೆ ಯಾವಾಗ ಅರ್ಥ ಹಾಕಿದಿತ್ತ ಪಾರವ? ಮಗನ ಮ್ಯಾಗ ತೀ ಮಮಕಾರ ಐತಿ ಇದಕ್ಕೆ. ತಾ ಮಾಡಿದ ಮಮಕಾರ ತಮ್ಮನ ಹೊಳೆ ತಿಂತತ್ರಿ ಐತಿ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡ್ರಿ. ಇಲ್ಲ ಅವ್ವ, ರಾಘವೇಂದ್ರ ದೊಡ್ಡವನ ಹತ್ರ ಸುಳ್ಳು ಹೇಳ್ಯಾನ. ಹೋಲ್ ಬಿಡಪ್ಪ, ಅದನ್ನ ಹೇಳಿದ್ರೆ ತಿಳ್ಕೊಂಡು ಅಷ್ಟು ನಿಮ್ಮ ದೊಡ್ಡವಾಗ ಯಾವ್ದಾನಿಲ್ಲ ಇರೋಲ್ಲಕ್ ಬಿಡು. ನೀ ಚಂದಾಗಿರಪ್ಪ ಸಾಕು. ಗಂಗಾ ಇಲ್ಲಿದಾಳವ್ವ? ನಿಮ್ಮ ತಂಗಿ ಅಯ್ಯಪ್ಪ ಈಕಿ ಗೌರವನ ಕಾಟ ತಾಳಾರ್ದಕ್ಕ ನಿಮ್ಮ ಅಮ್ಮಾರ ಮನೆಗೆ ಹೋಗ್ಯಾಳ ಆಕಿ. ಈಕಿ ಬರೀ ಆಕಿಗೆ ಕೂಡ ಜಳ ತೆಗಿದಕ್ಕನ ಬಡ ಬಡ ನಿಮ್ಮ ಅಮ್ಮಾರ ಹತ್ರ ಹೋಗಿ ಅಲ್ಲೇ ಸಾಲಿಗೆ ಹಸ್ತೀನಿ ಸತಿ ಅಂತೇಳಿ. ಏನಪ್ಪ ಕುಂತ್ರು ನಿಂತ್ರು ಬರೀ ಆಕಿ ಗೌರವ ಆಕಿಗೆ ಏನೇನಾರ ಅಂತಿರ್ತಾಳ. ಆಕಿಗೆ ಸಾಕಾಗಿ ಹೋಗ್ಬಿಟ್ಟತಿ. ಆಕಿಗೆ ಏನಾರ ವಸ್ತು ತೊಗೊಳೋದು, ಆಕಿಗೆ ಏನ ಬರ್ದಿದ್ದ ಪೇಪರು ಕಸ್ಕೊಳೋದು, ಹಿಂಗೆಲ್ಲ ಮಾಡಕತ್ತಾಳ. ಅದಕ್ಕೆ ನಾ ಅಮ್ಮಾರ ಊರಾಗ ಸಾಲಿ ಹಸ್ತೀನಿ ಅಂತೇಳಿ ಅಲ್ಲಿ ಹೋಗ್ಯಾಳ ನಿಮ್ಮ ತಂಗಿ. ಆಯ್ತು, ಹಂಗಾದ್ರೆ ಅಮ್ಮರ ಊರಿಗೆ ಹೋಗಿ ಗಂಗನ್ ಮಾತಾಡ್ಸ್ಕೊಂಡ್ ಬರ್ತೀನಿ ನಾನು. ಹಿಂಗೆ ಬಂದು ಹಿಂಗೆ ಹೊಂಟೆಲೇಪ. ಒಂದೆರಡು ದಿನ ಇದ್ದರೆ ಹೋಗು. ಇರಾಕವಲ್ಲಿ ಅಂತೀನಿ ಇಲ್ಲಿ. ಸಾಕು, ನೀನು ನೋಡಿದ್ನಲ್ಲ, ನಿನ್ನ ಆಶೀರ್ವಾದ ತಗೊಂಡೆ ಮುಗಿದು ಹೋತು. ಇನ್ನೇನೈತಿ? ನಿನ್ನ ಜೀವ ನೆನೆಸ್ತಾ ಬರ್ತೀನಿ, ನೋಡ್ತೀನಿ, ಹಾಕಿನಿ. ಬರ್ಲೇ ಯಾವ? ಹುಷಾರು ನೋಡಪ್ಪ. ಎಲ್ಲ ಮೆಟ್ಟಿಗೆ ಹತ್ತಿದ ನಮ್ಮ ಕೃಷ್ಣ. ಇನ್ನು ಇವಂಗೂ ಒಂದು ಚಲೋ ಮಣ್ತನದ ಹೆಣ್ಣು ಹುಡುಕಿ ಲಗ್ನ ಮಾಡ್ಬೇಕು. ಈ ಮನೆಯನ್ ಗಂಡಸೂರಿಗೆ ಅಂಕರು ಖಬರೇ ಇಲ್ಲ. ಮನಿ ಅನ್ನೋದ ನೆನಪಾರಿ ಬಿಟ್ಟಾರ. ಪರವ ನಮ್ಮ ಮನಿ ಕೆಲಸಕ್ಕೆ ರಂಗ ಹೋದ ಅಲ್ಲ, ಒಂದು ಮಾತೇ ಇಲ್ಲವ. ನಮ್ಮ ಸೀತಾವ್ ಹೇಳಿದ್ರೆ ಅದನ್ನ ನಂಬ್ತಾಳ. ನಮ್ಮ ರಾಘವೇಂದ್ರ ಆಕಿ ಇದು ಇವ ಆಕಿ ಕೆಸರು ಏನೈತಲ್ಲ ಮೊದ್ಲೇಕ ನಮ್ಮ ಮನ್ಯಾಗ ಬಾಂಡೆ ಅದು ತಿಕ್ಕಿದ್ಲಲ್ಲ ತಿಪ್ಪವ್ರಿ. ಆ ತಿಪ್ಪವ್ ನಮ್ಮ ಮೊಮ್ಮಗಳು ಕೂಡ ಅಡ್ಡಾಡಕತ್ತಾನ ಅಂತ ನೋಡ. ಇದಕ್ಕೇನು ಬಂದಿದ್ದೀತ? ನಮ್ಮ ಸೀತಾವ್ ಹೇಳಿದ್ರೆ ಕೇಳ್ತಾಳ ಆಕಿ. ಅತ್ತೇರ ಇದನ್ನ ನಾ ಹೇಳಿದ್ದಕ್ಕೆ ನಾನು ಕೂಡ ಯಾವ ಮಾಡಿದ್ರು 3 ದಿನ ಮಾತಾಡಲಿಲ್ಲ ಸೀತಾವಕ್ಕಾರ. ಅದಕ್ಕೆ ಸುಮ್ಮಾಗ್ಬಿಟ್ಟು ನಾನು. ಇನ್ನು ಈ ಮಣ್ತನದ ಗೌರವ ಎಲ್ಲೆಲ್ಲಿ ಹೋಗಿ ನಿಂದಿರ್ತಾನ ನಾವು. ಯವ್ವ ನನಗೊಂದು ತಿಳಿಲಾರ್ದ ಆಟ ಆಗೈತಿ. ಆಕಳ್ಸ್ಕೊಂತ ಬಂದ್ರೆ ನೀನೆಲ್ಲ ಬೆಳತನ ನಾಟಕ ನೋಡಿ ಈಗ ಆಕಳ್ಸ್ಕೊಂತ ಬಂದಾರ. ನಿಮಗೇನಾರ ಜವಾಬ್ದಾರಿ ಅನ್ನೋದೈತೆ? ವಯಸ್ಸೈತೆ, ಜವಾಬ್ದಾರಿ ತಿಳಿದು ಆರಾಮಾಗಿ ದುಡ್ಬೇಕು. ಹಿಂಗ ಗಾಳಿ ಹಿಂದಿನ ಮುಕ್ಳಿ ಮಾಡ್ಕೊಂಡು ಅಡ್ಡಾಡಿ ಬಿಡ್ರಿ. ಮನಿ ಬಾಳಿ ಏನು ಎತ್ತ ಹೊಟ್ಟೆ ಬರೇ ಆಳಿನ ಮ್ಯಾಗ ಹಚ್ಚಿ ಅಡ್ಡಾಡಿದ್ರೆ ಹೆಂಗ? ಏಟ್ ಓತು ಏಟ್ ಬಂತು? ಇಲ್ಲ ಇಲ್ಲ ಅದು. ನೀ ಹಿಂಗೆ ಒಟ ಅನ್ನೋದಕ್ಕೆ ಮನೆ ಬಿಟ್ಟುಬಿಟ್ಟಿನ್ಲೇ ನಾನು. ಅದಕ್ಕೆ ಮನೆ ಬರಬಾರ್ದು ಅನ್ನಿಸ್ತತಿ. ನೆಮ್ಮದಿಯಾಗಿ ಇರಾಕನು ಬಿಡಂಗಿಲ್ಲ ಅಲ್ಲಿ. ವಯಸ್ಸಾಗಿಂದನು ಇನ್ನೂ ನೋಡಂತೀಯ ಇದನ್ನು. ನನ್ನ ಕೈಲಿ ಆಗಂಗಿಲ್ಲ. ನನಗೆ ಆರಾಮಾಗಿರ್ಬೇಕು ಅನ್ನಿಸ್ತತ್ ನೋಡು. ನಾ ಹಿಂಗೆ ಇರವ ನಾಟಕ ನೋಡ್ಕೊಂತ ನಾ ಹಿಂಗೆ ಇರವ. ಸುಮ್ಮನೆ ನಮ್ಮ ತಲೆ ತಿನ್ನಕ್ಕೆ ಹೋಗ್ಬೇಡ. ವಯಸ್ಸಾಗಕ್ಕ ನೀವೇನು ನೆಲ್ಪೆಟ್ಲಾಗಿರನ? ಹೇಳ್ರಿ ಹೇಳ ಎಂಥದ್ದು ಎಬ್ಸಿರಿ ನೀವು. ಯಾಕೆ ನನಗೆ ವಯಸ್ಸಾಗಿಲ್ಲನ? ನಾ ಎಲ್ಲ ಯಾಕೆ ನಿಭಾಯಿಸ್ಕೊಂಡು ಹೋಗ್ಬೇಕು? ಅಣ್ಣದಲ್ಲ ನೋಡ್ಕೋಬೇಕಲ್ಲ. ಅಲ್ಲಿ ಇನ್ನೂ ಹಣದಕ್ಕಿಗೆ ಇನ್ನೂ ನೋಡ್ಕೊಂಡು ಹೋಗಿ. ಇನ್ನು ನಾ ಏನು ನೋಡ್ಕೊಂಡು ಹೋಗೋದು? ಎಲ್ಲರೂ ಅದನ್ನ ಎಲ್ಲ ಮಾಡೋದು. ನಡಿ ಬರೀ ನಡಿಯತ್ತಾಗ ನೀರು ಅದಾವನ್ನ ಕಾದಿದ್ದು ಜಳಕ ಮಾಡ್ತೀನಿ. 1-2 ರೊಟ್ಟಿ ಕೊಡ್ಬಾ. ಇವ್ರು ನೋಡಿದ್ರೆ ಹಿಂಗೆ ಇವ ನನಗಂಕರು ಸಾಕ ಹೋಗೈತಿ. ಇವ್ರು ಒಟ್ಟರು ಕಾಲಾಗಿ ಈ ಮನೆ ಜವಾಬ್ದಾರಿ ಯಾ ತಗೋತಾರೋ ಏನು? ಬರೀ ಹಿಂಗಾದ್ರೆ ಹೆಂಗೆ ರೀತಿ ಅವ್ರ ಮಗಳು ನೋಡಿದ್ರೆ ಒಂದು ಹಾದಿ, ಇವ್ರು ನೋಡಿದ್ರೆ ಒಂದು ಹಾದಿ.
ಆ ಏನಂತ ನೋಡುದು ಏನಂತ ಬಿಡುದು ಜಲಮಕ್ಕ ಸುಖ ಇಲ್ಲಂಗ ಆಗ್ಬಿಟ್ಟತಿ ಕಡಿಕ ದೇಸಾವರಿಗೆ ಹೋಗ್ಲೇನ ಅನಿಸ್ಬಿಟ್ಟೈತಿ ನೋಡ್ರಿ ಅತ್ಯಾರ ನನಗೆ